ಸ್ನೇಹಿತರೆ, ಇವತ್ತು ನಾವು ಸಿಂಪಲ್ಲಾಗಿ ಹೇಗೆ ಅರ್ಜೆಂಟಲ್ಲಿ ಬೇಳೆ ಮತ್ತು ಟೊಮೊಟೊ ಸಾರನ್ನು ಮಾಡೋದು ನೋಡೋಣ. ಸ್ನೇಹಿತರೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಒಂದು ಬೇಳೆಯನ್ನು ನಾವು ಫಸ್ಟೇ ಒಂದು 15 ನಿಮಿಷ ನೆನೆ ಹಾಕಿರಬೇಕು. ಮತ್ತು ಹುಣಸೆಹಣ್ಣನ್ನು ಸಹ ನೆನೆ ಹಾಕಿರಬೇಕು. ನಾವು ಈ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ 2 ಹುಳಿ ಟೊಮೊಟೊ ಅಥವಾ ಆಪಲ್ ಟೊಮೊಟೊ ಯಾವುದೇ ಇರುತ್ತೋ ಅದನ್ನು ಒಂದು 2 ಟೊಮೊಟೊವನ್ನು ಹೆಚ್ಚು ಹಾಕ್ಕೋಬೇಕು ಸ್ನೇಹಿತರೆ. ಅದಾದ ನಂತರ ನಾವು ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ಇದಕ್ಕೆ ಅರಿಶಿಣದ ಪುಡಿಯನ್ನು ಸಹ ನಾವು ಹಾಕಬೇಕಾಗುತ್ತೆ. ಆ ನಂತರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾವು 4 ವಿಷಲನ್ನ ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ಏನು 4 ವಿಷಲ್ ಆಗುತ್ತೆ, ಅದಾದ ನಂತರ ನಾವು ಒಗ್ಗರಣೆಗೆ ನಾವು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಮೊದಲಿಗೆ ನಾವು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ನಿಮ್ಮ ಹತ್ರ ಒಣಮೆಣಸಿನ್ಕಾಯಿ ಇದ್ರೂ ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಅದಾದ ನಂತರ ಈರುಳ್ಳಿ ಇವನ್ನೆಲ್ಲನೂ ಸಹ ನಾವು ಒಂದು ಕಡೆ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಇದ್ರ ಜೊತೆಗೆ ಒಂದು ಅರ್ಧ ಹಾಕಿದರೆ ಹಾಕ್ಬೋದು, ಟೊಮೊಟೊ ಇಲ್ಲಾಂದರೆ ಇಲ್ಲ. ಅದಾದ ನಂತರ ಸ್ನೇಹಿತರೆ ನಾವು ಏನು ನೆನೆ ಹಾಕಿದ್ವಲ್ಲ ಆ ಹುಣಸೆಹಣ್ಣನ್ನು ನೀಟಾಗಿ ಕಿವುಚ್ಕೊಂಡು ಆ ಹುಳಿಯನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದಾದ ನಂತರ ನಾವು ಏನು ಮಾಡ್ತೀವಿ ಸ್ನೇಹಿತರೆ, ಈ ಕುಕ್ಕರಲ್ಲಿ ಬೇಯ್ದಂಥ ನಂತರ ಆ ಕುಕ್ಕರಿಂದ ನಾವು ಒಂದಿಷ್ಟು ನೀರು ಹಾಕಿರ್ತೀವಲ್ಲ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಏಕೆಂದರೆ ಅದರ ಸಾರಾಂಶ ಎಲ್ಲ ಅದರಲ್ಲೇ ಇರುತ್ತೆ. ಏಕೆಂದರೆ ಇದರಲ್ಲೇ ಇಟ್ಕೋಬೋದಿತ್ತು, ಆದರೆ ಏನಂದರೆ ನಾವು ಏನು ಈ ಬೇಳೆ ಮತ್ತು ಟೊಮೊಟೊವನ್ನು ಮಸಿಬೇಕಲ್ಲ, ಆ ಮಸಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನೀವು ನೀಟಾಗಿ ಈ ಬೇಳೆ ಮತ್ತು ಟೊಮೊಟೊ ಒಂದು 2 ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದನ್ನು ನೀಟಾಗಿ ಮಸ್ಕೋಬೇಕು ಸ್ನೇಹಿತರೆ. ಮೊದಲಿಗೆ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ನಾವು ಸಾಂಬಾರು ಮಾಡುವಂಥ ಪಾತ್ರೆಗೆ ಒಂದು 2 ಸ್ಪೂನು ಎಣ್ಣೆ, ಒಂದು ಅಂದಾಜು ಮೇಲೆ ಹಾಕೋಬೋದು. 2 ಸ್ಪೂನ್ ಅಂತೇನಿಲ್ಲ, ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಹಾಕ್ಕೋಬೋದು ಸ್ನೇಹಿತರೆ. ಅದು ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹೀಗೆ ಬೆಳ್ಳುಳ್ಳಿ ಇವೆಲ್ಲ ಒಗ್ಗರಣೆಗಳ್ನ ಹಾಕ್ಕೊಂಡು ನಾವು ಈ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಅದಾದ ನಂತರ ಏನು ಈ ಒಗ್ಗರಣೆಗೆ ನಾವೇನು ಮಾಡ್ತೀವಿ, ಈಗ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಟೊಮೊಟೊ ಒಂದೇ ಒಂದು 1/4 ಭಾಗ ಟೊಮೊಟೊನೂ ಸಹ ಹೆಚ್ಚಾಕ್ತೀನಿ ಸ್ನೇಹಿತರೆ. ಏಕೆಂದರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಆ ಉದ್ದೇಶಕ್ಕೆ, ಮತ್ತು ಒಂದು ಸ್ವಲ್ಪ ಹುಳಿ ಬರಲಿ ಅನ್ನೋ ಒಂದು ಕಾರಣಕ್ಕೇ ಆಪಲ್ ಟೊಮೊಟೊ ಹಾಕಿದರೆ ಹುಳಿ ಅಷ್ಟಾಗಿ ಬರೋಲ್ಲ. ನಾಟಿ ಟೊಮೊಟೊ ಹಾಕಿದರೆ ಹುಳಿ ಜಾಸ್ತಿ ಇರುತ್ತೆ. ಅದನ್ನು ಒಂಚೂರು ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ನಾವು ಏನು ಹುಳಿಯನ್ನು ಕಲಿಸ್ಕೊಂಡಿದ್ವಿ ಸ್ನೇಹಿತರೆ, ಆ ಹುಳಿಯನ್ನು ಬಿಟ್ಕೋಬೇಕು. ಬಿಟ್ಕೊಂಡು ಅದನ್ನು ಒಂದು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗೇನು ನಾವು ಅಲ್ಲಿ ಬೇಯಿಸ್ಕೊಂಡಿದ್ದಂಥ ನೀರಿತ್ತಲ್ಲ ಕುಕ್ಕರಲ್ಲಿ, ಆ ನೀರನ್ನು ಸಹ ಹಾಕ್ಕೊಂಡ್ವಿ ಸಾಂಬಾರಿಗೆ. ನೀಟಾಗಿ ಸಾಂಬಾರಿಗೆ ಹಾಕ್ಕೊಂಡ್ವಿ. ಈಗ ನಾವು ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಸ್ನ್ಯಾಚ್ ಮಾಡಿರುವಂಥ ಏನು ಮಸ್ತಿರುವಂಥ ಬೇಳೆ ಮತ್ತು ಟೊಮೊಟೊ ಅದು ಸಹ ಈಗ ಇದರಲ್ಲಿ ಹಾಕಬೇಕು ಸ್ನೇಹಿತರೆ. ಈಗ ನೋಡಿ, 1 ಸ್ಪೂನು ನಾನು ಇರಲಿ ಅಂತ ನನಗೆ ಒಂದು ಸ್ವಲ್ಪ ಖಾರ ಬೇಕು, ಹಾಗೆ ಒಂದು ಅರ್ಧ ಸ್ಪೂನು ಖಾರದ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಸ್ನೇಹಿತರೆ. ಯಾಕೆಂದರೆ ಉಪ್ಪನ್ನ ನೋಡಿಬಿಟ್ಟೇ ಹಾಕಬೇಕು. ನಾವು ಅರ್ಜೆಂಟಲ್ಲಿ ನಾವು ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ. ಅದಕ್ಕೆ ಕಡಿಮೆ ಇದ್ರೂ ಪರವಾಗಿಲ್ಲ, ನೋಡ್ಬಿಟ್ಟು ಹಾಕಿ ನಿಮಗೆ ಅವಶ್ಯಕತೆಗೆ ಎಷ್ಟು ಬೇಕು ನಿಮ್ಮ ಟೇಸ್ಟಿನ ಅಂತ. ಅದೆಲ್ಲ ಹಾಕಿದ ನಂತರ ಸ್ನೇಹಿತರೆ ಸಾಂಬಾರನ್ನ ಒಂದು 5ರಿಂದ 10 ನಿಮಿಷ ಮಳಿಸಿ, ಅಂದರೆ ಕುದಿಸ್ಬೇಕು ಚೆನ್ನಾಗಿ. ಆ ಸ್ವಾದ ಎಲ್ಲ ಇದಾದಮೇಲೆ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ. ನೋಡಿ, ಇವಾಗ